ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ವಿಚಾರವಾಗಿ ಭಾರಿ ಚರ್ಚೆ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ನಲ್ಲಿ ಈಗ ಡಿಕೆಶಿ ಹಿಂದೂ ಪರ ನಿಲುವಿನದ್ದೇ ಸುದ್ದಿ. ಡಿಕೆ ಶಿವಕುಮಾರ್ ಹಿಂದುತ್ವ ವಿಚಾರಕ್ಕೆ ಚಿತ್ರದುರ್ಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಯಾಕೆ ಹಿಂದುತ್ವ ಜಪ ಮಾಡಬಾರದು? ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಪರ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೇಳಕ್ಕೆ ಅಧ್ಯಕ್ಷ ಸಿಎಂ ಬಿಟ್ಟೆ ಕೇಳೋದು ಹೇಳಿದ್ರು, ಅದು ಬಿಟ್ಟೆ, ಅದು ಆಲ್ರೆಡಿ ಹಳೇದಾಗಿದೆ. ಹಿಂದುತ್ವದ ಅಸ್ತ್ರನ ಈಗ ಇಲ್ಲ, ಅದೆಲ್ಲ ಅವ್ರನ್ನಿಲ್ಲ, ಅವ್ರನ್ನೇ ಕೇಳೋದು, ಅವ್ರಿಗೆ ಕೇಳಬೇಕು, ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು. ಬೇರೆಯವ್ರನ್ನ ಹೇಳಲಿಕ್ಕೆ ಆಗೋಲ್ಲ. ಬೇರೆ ಏನಾದ್ರು ಡೆವಲಪ್ಮೆಂಟ್ ಬಗ್ಗೆ ಇಲಾಖೆ ಬಗ್ಗೆ ಹೇಳ್ತೀವಿ, ಯಾಕಂದ್ರೆ ಅದು ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ, ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗೋಲ್ಲ. ಹಿಂದ ಜಪ ಮಾಡ್ತಾ ಇದ್ರಿ, DCM ಅವರು ಹಿಂದುತ್ವದ ಜಪ ಮಾಡ್ತಾ ಇದಾರ? ಇಲ್ಲ, ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತ ಏನಿಲ್ಲ ಅಲ್ಲ. ನಾವು ಈಗಾಗಲೇ ಹೇಳಿದ್ವಿ, ಅವರು ಭಕ್ತಿ ಅವ್ರಿಗೆ ಬಿಟ್ಟದ್ದು. ಏನು ಮಾಡ್ಬೇಕು ಅನ್ನೋದು ವ್ಯಕ್ತಿ ಸ್ವತಂತ್ರ ಅದು. ಸೊ ಈಗ ಅವ್ರು ಮಾಡಿದ್ದಕ್ಕೂ ಬೇರೆಯವ್ರು ತಪ್ಪಂತ ಹೇಳಲಿಕ್ಕೆ ಆಗೋಲ್ಲ. ಅದು ಅವ್ರವ್ರ ಇಷ್ಟ ಅಂತ ಮುಂಚೆನೂ ಹೇಳಿದ್ವಿ, ಈಗೂ ಕೂಡ ಅದೇ ಹೇಳ್ತೀವಿ. ಅವರು ಎರಡು ಕುಂಭಮೇಳಕ್ಕೆ ಭಾಗಿಯಾದ್ಮೇಲೆ ಮತ್ತೆ ಅಲ್ಲೇ ನಮ್ಗೆ ಸಂಬಂಧಪಟ್ಟದಲ್ಲ. ಅದ ಕುಂಭಮೇಳ ಹೋದ್ರು, ಅವ್ರ ಮನೆಯಲ್ಲಿ ಪೂಜೆ ಮಾಡ್ರು, ಅದಾಯ್ತು, ಅದು ಅವ್ರಿಗೆ ಸಂಬಂಧಪಟ್ಟದ್ದು. ಅದ್ರ ಬಗ್ಗೆ ನಾವೇನು ಹೇಳಿದ್ವಿ, ಈಗ ಅವ್ರ ಪೂಜೆ ಮಾಡಿದ್ರೆ ಕುಂಭಮೇಳಕ್ಕೆ ನಾವೇನು ಹೇಳ್ಬೇಕು ಹೇಳಿ, ನೀವೇ ಹೇಳಿ. ಆಗಿಂದ ಒಂದು ಚರ್ಚೆ ಆಗ್ತಾ ಇದೆ, ರಾಜ್ಯದಲ್ಲಿ ಏಕನಾಥ್ ಶಿಂದೆ ಆಗ್ತಾರ ಡಿಕೆ ಶಿವಕುಮಾರ್ ಅವರು ಅನ್ನೋ ಚರ್ಚೆ. ನೀವು ಅವ್ರನ್ನ ಕೇಳ್ಬೇಕಲ್ಲ. ಈಗ ನನ್ನ ಕೇಳಿದ್ರೆ ನನಗೇನು ಗೊತ್ತಿ, ಈಗ ಇದನ್ನ ಮೊದಲು ನನಗೆ ಕೇಳ್ತೀರಿ, ಈಗ ಅವ್ರನ್ನ ಕೇಳಿದ್ರೆ ಹೆಂಗ್ ಕತಿ ನಮ್ದು. ಬಿಜೆಪಿ ಅವರು ಹೇಳ್ತಾ ಇರೋಂಥದ್ದು ಮಹಾರಾಷ್ಟ್ರದಲ್ಲಿ ಏನು ಶಿಂದೆ ಅವ್ರ ಬದಲಾವಣೆ ಆಯ್ತು, ಆ ರೀತಿಯ ಬದಲಾವಣೆ ರಾಜ್ಯದಲ್ಲೂ ಕೂಡ ಇದೆ. ಇದನ್ನ ನೀವು ಅದಕ್ಕೆ ಅವ್ರಿಗೆ ಕೇಳಬೇಕು, ಅವರೇ ಉತ್ತರ ಹೇಳ್ಬೇಕು. ಈಗ ಅವ್ರದ್ದು ನಾ ಹೆಂಗೆ ಹೇಳಬೇಕು ಕೇಳ್ರಿ, ಅವ್ರು ಬೆಂಗಳೂರಾಗಿದ್ದಾರೆ, ಅವ್ರ ಉತ್ತರ ನಾ ಹೆಂಗೆ ಹೇಳ್ಬೇಕು? ಅವ್ರು ಕೇಳಿ. ಒಳ್ಳೆ ಸರ್ಕಾರ ನಡೀತಾ ಇದೆ, ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಬಿಜೆಪಿ ಅವರು ಒಂದು ಈಗ SC/ST ಗಳನ್ನ ಗ್ಯಾರಂಟಿಗೆ ಹಣ ದುರ್ಬಳಕೆ ಮಾಡ್ಕೊತಾ ಇದಾರೆ ಹಣ ಅನ್ನುವಂಥದ್ದನ್ನ ಇಟ್ಕೊಂಡು ಈಗ ಪ್ರತಿಭಟನೆಗಳು ಮಾಡ್ತಾರೆ. ಸರ್ಕಾರ ಉತ್ತರ ಕೊಡ್ತದೆ, ಸರಿಯಾದ ಟೈಮ್ನಲ್ಲಿ ಉತ್ತರ ಕೊಡ್ತದೆ. ಅದೇ ಸರಿಯಾದ ಟೈಮ್ನಲ್ಲಿ ಉತ್ತರ ಕೊಡ್ತೀವಿ. ಇಲ್ಲಿ ಕೊಡ್ಲಿಕ್ಕೆ ಆಗೋಲ್ಲ. ಎಲ್ಲಿ ಯಾವ ಪ್ಲಾಟ್ಫಾರ್ಮ್ ಕೊಡಬೇಕು ಅದಕ್ಕೆ ಉತ್ತರ ಕೊಡ್ತೀವಿ. ಓಕೆ, ಹೇಳಿ. ಮತ್ತೆ ಈಗ ರಾಜ್ಯದಲ್ಲಿ ದಲಿತ ಸಮಾವೇಶವನ್ನು ಮಾಡಬೇಕು ಅಂತ ನೀವು ಹೊರಟಿದ್ರಿ, ತುಂಬಾ ಚರ್ಚೆಗಳಾಯ್ತು, ಮತ್ತೆ ಯಾಕೆ ಸೈಲೆಂಟ್ ಆದ್ರಿ ಅಂತ? ನೋಡೋಣ, ಅವಕಾಶ ಬಂದಾಗ ಮಾಡೋಣ. ಈಗೇನು ಇವತ್ತೇ ಮಾಡ್ಬೇಕಂತ ಹೇಳಿಲ್ಲ, ಮುಂದೆ ಅವಕಾಶ ಸಿಕ್ಕಾಗ ಮಾಡೋಣ. ಹೈಕಮಾಂಡ್ ಜೊತೆ ಏನು ಚರ್ಚೆ ಮಾಡಿದ್ರ? ಏನು ಅದನ್ನ ಪರಮೇಶ್ವರ್ ಅವರು ಹೇಳ್ಬೇಕು, ಯಾಕಂದ್ರೆ ಅವ್ರ ನೇತೃತ್ವದಲ್ಲಿ ಆಗ್ತದೆ ಸಭೆ. ಅದು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಅವರ ಭಕ್ತಿ ಅವರಿಗೆ ಬಿಟ್ಟ ವಿಚಾರ, ಅದು ಅವರ ವ್ಯಕ್ತಿ ಸ್ವಾತಂತ್ರ್ಯ, ಅದೆಲ್ಲ ಅವರ ಇಷ್ಟ. ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ. ಪೂಜೆ ಮಾಡೋದು, ಕುಂಭಮೇಳಕ್ಕೆ ಹೋಗೋದು ಅವರಿಗೆ ಬಿಟ್ಟದ್ದು. ಚಿತ್ರದುರ್ಗದಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಪರ ನಿಂತರ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿ ಡಿಕೆಶಿ ಪರ ನಿಂತರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆಯಷ್ಟೇ ಜಾರಕಿಹೊಳಿ ಭೇಟಿಯಾಗಿದ್ದ ಮಾಜಿ ಸಂಸದ ಡಿಕೆ ಸುರೇಶ್. ಗಮನಿಸ್ತಾ ಇದ್ದೀವಿ, ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ವಿಚಾರ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಕಾಂಗ್ರೆಸ್ನಲ್ಲಿ ಈಗ ಡಿಕೆಶಿ ಹಿಂದೂ ಪರ ನಿಲುವಿನದ್ದೇ ಬಹಳಷ್ಟು ಸುದ್ದಿ ಇದೆ. ಡಿಕೆಶಿ ಹಿಂದುತ್ವ ವಿಚಾರಕ್ಕೆ ಚಿತ್ರದುರ್ಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಯಾಕೆ ಹಿಂದುತ್ವದ ಜಪ ಮಾಡಬಾರ್ದು? ಪರೋಕ್ಷವಾಗಿ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಪರವಾಗಿ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಅವರ ಭಕ್ತಿ ಅವರಿಗೆ ಬಿಟ್ಟಂತ ವಿಚಾರ, ಅದು ಅವರ ವ್ಯಕ್ತಿ ಸ್ವಾತಂತ್ರ್ಯ, ಅದೆಲ್ಲ ಅವರ ಇಷ್ಟ. ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಪೂಜೆ ಮಾಡೋದು, ಕುಂಭಮೇಳಕ್ಕೆ ಹೋಗೋದು ಅವರಿಗೆ ಬಿಟ್ಟಂತ ವಿಚಾರ ಅನ್ನೋ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮುಖೇನ ಡಿಕೆಶಿ ಪರವಾಗಿ ನಿಂತ ಸಚಿವ ಸತೀಶ್ ಜಾರಕಿಹೊಳಿ ಅನ್ನೋ ಪ್ರಶ್ನೆಗೆ ಗ್ರಾಸ ಆಗಿದೆ ಮತ್ತು ಚರ್ಚೆ ಆಗ್ತಾ ಇದೆ. ನಿನ್ನೆಯಷ್ಟೇ ಜಾರಕಿಹೊಳಿ ಅವರನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಭೇಟಿ ಕೂಡ ಆಗಿದ್ರು.